ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯ ಜನರ ಮೇಲೆ ಅರಣ್ಯ ಇಲಾಖೆ ನಿರಂತರ ದೌರ್ಜನ್ಯ, ಸಂತ್ರಸ್ತರ ಪರವಾಗಿ ಯಾವುದೇ ಹೋರಾಟಕ್ಕೂ ಸಿದ್ಧ. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಎಚ್ಚರಿಕೆ. ಸ್ಥಳೀಯ ಅರಣ್ಯ ಇಲಾಖೆ ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯ ಜನರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆರೋಪಿಸಿದರು. ಅವರು ತಾಲೂಕಿನ ಅಗನಿ ಗ್ರಾಮದಲ್ಲಿ ಸೆಕ್ಷನ್ 4ರ ಸಮಸ್ಯೆ ಎದುರಿಸುತ್ತಿರುವ ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯ 8 ಗ್ರಾಮಗಳ ಸಂತ್ರಸ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ 1920ರಲ್ಲಿ ಅಂದಿನ ಮೈಸೂರು ಸರ್ಕಾರ 8 ಗ್ರಾಮಗಳ 2938 ಎಕರೆಯನ್ನ ಅಭಯಾರಣ್ಯ ಮಾಡುವ ನಿಟ್ಟಿನಲ್ಲಿ ಸೆಕ್ಷನ್ 4ರನ್ನ ಜಾರಿಗೊಳಿಸಿತ್ತು. ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ಸ್ಥಳೀಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ 1924ರಲ್ಲಿ ಈ ವ್ಯಾಪ್ತಿಯನ್ನ ಸೆಕ್ಷನ್ 4ರಿಂದ ಕೈಬಿಟ್ಟಿತ್ತು. ಆದರೆ ಶತಮಾನ ಕಳೆದ ನಂತರ ಈ ಯೋಜನೆಗೆ ಮರುಜೀವ ನೀಡಿರುವ ಅರಣ್ಯ ಇಲಾಖೆ ಈ ಭಾಗವನ್ನ ಅಭಯಾರಣ್ಯ ಎಂದು ಘೋಷಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಆದರೆ ಶತಮಾನದ ನಂತರ ಈ ಯೋಜನೆ ಜಾರಿಗೆ ಮುಂದಾಗಿರುವ ಅರಣ್ಯ ಇಲಾಖೆ ನಡೆ ತಪ್ಪು. ಶತಮಾನದ ಅಂತರದಲ್ಲಿ ಹಲವು ತಲೆಮಾರುಗಳೇ ಕಳೆದಿದ್ರೂ ಕೂಡ ಅಭಯಾರಣ್ಯ ಎಂದು ಘೋಷಿಸುವ ಮುನ್ನ ಸೆಕ್ಷನ್ 1ರಿಂದ ಸೆಕ್ಷನ್ 17ರವರೆಗೆ ಹಲವು ನಿಯಮಗಳನ್ನ ಜಾರಿಗೊಳಿಸಬೇಕು. ಆದರೆ ಈ ಯಾವುದೇ ನಿಯಮಗಳು ಪಾಲನೆಯಾಗದೆ 10 ತಲೆಮಾರುಗಳು ಕಳೆದಿರುವ ಸ್ಥಳೀಯರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಲು ವ್ಯವಸ್ಥಿತ ಪ್ರಯತ್ನಗಳು ನಡೆದಿವೆ. ಯಾವುದೇ ಕಾರಣಕ್ಕೂ ಇಲ್ಲಿನ ಭೂಮಿಯನ್ನ ಅರಣ್ಯ ಇಲಾಖೆಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಅರಣ್ಯ ಇಲಾಖೆ ಸೆಕ್ಷನ್ 4ರ ಹೆಸರಿನಲ್ಲಿ ರೈತರಿಗೆ ಕಿರುಕುಳ ನೀಡಿದರೆ ಸಂತ್ರಸ್ತರ ಪರವಾಗಿ ಯಾವುದೇ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧವಿದ್ದೇವೆ ಎಂದು ಎಚ್ಚರಿಸಿದ್ರು. ಹಣ ಕೊಡ್ತಿರೋ ಅದನ್ನು ನಿಂಕಲಾಗಲ್ಲ. ಕಾರಣ ಅತಿಹಳ್ಳಿ ವ್ಯಾಪ್ತಿ ಒಳಗಡೆ ನಿಮ್ಗೆ ಆನೆ ಕಾರಿಡಾರ್ನಲ್ಲಿ ಅಲ್ಲೂ ಕೂಡ 3,500 ಎಕರೆ ಜಮೀನ ಮುಂದೆ ಬಂದಿದ್ದಾರೆ ರೈತರು ಕೊಡೋದಕ್ಕೆ. ಇದುವರೆಗೂ ಪರ್ಚೇಸ್ ಮಾಡಿಲ್ಲ. ಅಲ್ಲಿಯ 7 ಹಳ್ಳಿಗಳು ಇವತ್ತು ಜೀವನನೇ ಕಳ್ಕೊಂಡಿದ್ದಾವೆ, ಸತ್ತು ಹೋಗ್ತಾ ಇದ್ದಾವೆ. ಅತ್ತಿಹಳ್ಳಿ, ಹೊಂಗಡಳ್ಳ, ಜಾಗಟ ಈ ಏರಿಯಾಗಳೆಲ್ಲವೂ ಕೂಡ. ಹಾಗಾದರೆ ಪಶ್ಚಿಮ ಘಟ್ಟದಲ್ಲಿ ಬದುಕಿರೋದೇ ತಪ್ಪ? ಇದು ಅನ್ಯಾಯ. ಈ ಅನ್ಯಾಯಕ್ಕೆ ಜನ ಪ್ರತಿಭಟನೆ ಮಾಡ್ತಾರೆ ಮತ್ತು ಸರ್ಕಾರಗಳು ಸ್ಪಂದಿಸಬೇಕು. ಸರ್ಕಾರದ ಮುಂದೆ ಈ ಇದೆ ಒಂದು ದುರಂತ. ಅಂದರೆ ಪಶ್ಚಿಮ ಘಟ್ಟದ ಜನಪ್ರತಿನಿಧಿಗಳು ತುಂಬ ಆ್ಯಕ್ಟಿವ್ ಆಗಬೇಕಾಗಿತ್ತು. ಅವರು ಇದನ್ನು ಕೈಗೆತ್ಕೋಬೇಕು. ಶಾಸನಸಭೆ ಒಳಗಡೆ, ಪಾರ್ಲಿಮೆಂಟ್ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು, ವಿಚಾರಗಳು ತಿಳ್ಕೋಬೇಕು. ಅಧಿಕಾರಿಗಳು ಒಂದು ಹಳದಿ ಕಣ್ಣಲ್ಲಿ ಬರಬಾರ್ದು ಅನ್ನೋದು ನಮ್ಮ ಭಾವನೆ. ಮುಕ್ತವಾಗಿ ಬರಬೇಕು. ಆ ಕಾರಣಕ್ಕೆ ಇವತ್ತು ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯ 8 ಗ್ರಾಮ ನಿವಾಸಿಗಳು ಅಚ್ಚನಹಳ್ಳಿ, ಅಗನಿ, ಮಂಜನಹಳ್ಳಿ, ಕಾಡ್ಮನೆ, ಜಂಬರ್ಡೆ, ಕಾಡ್ಮನೆ ಎಸ್ಟೇಟು, ಕ್ಯಾಮ್ನಹಳ್ಳಿ, ನಡಹಳ್ಳಿ ಈ 8 ಗ್ರಾಮದ ಜನರು ಇವತ್ತು ಸ್ವಲ್ಪ ಪ್ರತಿನಿಧಿಗಳು ಬಂದಿದ್ದಾರೆ. ಇವತ್ತು ನಿಮ್ಮ ಅಗನಿ ಗ್ರಾಮದಿಂದ ಜಾಥಾ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ಶಾಸಕ ಸಿಮೆಂಟ್ ಮಂಜು ಹಾಗೂ ತಹಶೀಲ್ದಾರ್ ಸುಪ್ರೀತಾ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯನ್ನು ಅಭಯಾರಣ್ಯ ಮಾಡುವ ನಿಟ್ಟಿನಲ್ಲಿ ನಿಯಮಬಾಹಿರವಾಗಿ ಸ್ಥಳೀಯರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ಎಸಗುತ್ತಿರುವುದು ಅತ್ಯಂತ ಬೇಸರದ ವಿಚಾರ. ಕಳೆದ ಕೆಲವು ದಿನಗಳ ಹಿಂದೆ ಸಂತ್ರಸ್ತರ ಸಭೆ ನಡೆಸಿ ಅಹವಾಲುಗಳನ್ನು ಕೇಳಲಾಗಿದ್ದು, ಸಂತ್ರಸ್ತರ ಪರವಾಗಿ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧನಿದ್ದೇನೆ. ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆ ನಡೆಸಲಿದ್ದೇನೆ. ಯಾವುದೇ ಕಾರಣಕ್ಕೂ ಈ ಭಾಗದ ರೈತರು ಎದೆಗುಂದುವ ಅಗತ್ಯವಿಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ ಎಂದರು. ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು ಜಾಸ್ತಿ ಆಗಿದ್ದಾವೆ. ಈಗ ಅರಣ್ಯ ಇಲಾಖೆಯವರು ಮೇಲ್ಗಡೆ ಹೋಗಕ್ಕೆ ಬಿಡಲ್ಲ, ಒಂದು ಸೌದೆ ತರಕ್ಕೆ ಬಿಡಲ್ಲ, ಒಂದು ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಆನೆ ಕಾಡು ಅಂತೇಳಿ ಎಲ್ಲ ನಮಗೆಲ್ಲ ನೋಟಿಸ್ ಕೊಟ್ಟು ನಾವೆಲ್ಲ 2 ಸರಿ ಕೋರ್ಟಿಗೆ ಹೋಗಿ ಬಂದಿದ್ದೀವಿ. ಅಲ್ಲಿಗೆ ಬಂದು ನಮ್ಮನ್ನೆಲ್ಲನೂ ಇದು ಮಾಡಬೇಕು ಅಂತೇಳಿ ನಮಗೆ ನಮ್ಮ ಜಾಗ ನಮಗೆ ಮಾಡಿಕೊಡ್ಲಿ. ಅವರ ಅರಣ್ಯ ಬೇಕಾದರೆ ಎಷ್ಟು ಬೇಕಾದರೆ ಜಾಗ ಇದೆ, ಮೇಲ್ಗಡೆ ಹೊರಗಡೆ ಹೋಗಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ? ನಾವು ಹೆಚ್ಚು ಕಡಿಮೆ ಅಂದರೆ ನಾವು ಒಂದು 200 ವರ್ಷದಿಂದ ಇದ್ದೀವಿ. ನಮ್ಮ ಅತ್ತೆ ಮಾವನ ತಂದೆ ತಾಯಿ ಎಲ್ಲ ಇಲ್ಲೇ ವಾಸವಾಗಿದ್ದೀವಿ. ಫಾರೆಸ್ಟ್ ಇಲಾಖೆಯಿಂದ ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾವೆ, ಏಜ್ ಆದವ್ರು ಇದ್ದಾರೆ, ಪ್ರೆಗ್ನೆನ್ಸಿ ಹಂಗೆಲ್ಲ ತೊಂದರೆ ಇರೋರು ಇದ್ದಾರೆ. ರೋಡ್ಗಳಿಲ್ಲ ನಮಗೆ ಮೇಯ್ನಾಗಿ. ಒಂದು ರೋಡಿಗೆ ಒಂದು ಜಸ್ಟ್ ಮಣ್ಣು ಹಾಕೋಕ್ಕೂ ಬಿಡಲ್ಲ, ಅಷ್ಟರಲ್ಲೇ ಬಂದು ಅಡಚಣೆ ಮಾಡ್ತಾರೆ. ಒಂದು JCB ಆಗಲಿ ಯಾವುದೇ ಕೆಲಸ ಮಾಡೋಕ್ಕೆ ಇದನ್ನು ಬಿಡಲ್ಲ ಇವರು. ಅದೇ ಥರ ಸೌದೆ ಆದರೂ ಎಲ್ಲ ಥರದಲ್ಲಿ ನಾವು ಕೃಷಿ ಮಾಡಿನೇ ಜೀವನ ಮಾಡೋರು, ದನ ಸಾಕೊಂಡು ಕೂಲಿ ಕೆಲಸ ಮಾಡಿನೇ ಜೀವನ ಮಾಡೋರು, ರಿಸಾರ್ಟ್ಗಳ ಮೇಲೆ ಡಿಪೆಂಡ್ ಆಗಿನೇ ಜೀವನ ಮಾಡೋರು ಜಾಸ್ತಿ ಇದ್ದೀವಿ ನಾವು. ಯಾಕಂದರೆ ಅಲ್ಲಿ ಕೂಲಿ ಕೆಲಸನೇ ನಮ್ಗೆ ಗತಿ ಇರೋದು. ಆ ಥರದಲ್ಲೂ ಎಲ್ಲದಕ್ಕೂ ಇವ್ರದ್ದೇ ಅಡಚಣೆ. ಒಂದೆಲ್ಲ ರಿಸಾರ್ಟ್ ಸ್ಟೇ ಮಾಡೋದಾಗಲಿ ಆ ಥರ ತೊಂದರೆಗಳನ್ನೇ ಅನುಭವಿಸ್ತಾ ಇದ್ದೀವಿ. ಈ ಸೆಕ್ಷನ್ 4 ಅಂತಕ್ಕಂಥ ಒಂದು ನೋಟಿಸ್ನ ಜಾರಿ ಮಾಡಿ ನಮ್ಮ ಈ ಭಾಗದ ಜನಗಳಿಗೆ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 10 ಗ್ರಾಮಗಳು, ಅಚ್ಚನಹಳ್ಳಿ, ಅಗನಿ, ಮಂಜನಹಳ್ಳಿ, ಕಾಡ್ಮನೆ, ಜಂಬರಡಿ, ಕಾಡ್ಮನೆ ಎಸ್ಟೇಟು ಮತ್ತು ಕ್ಯಾಮ್ನಹಳ್ಳಿ, ನಡಹಳ್ಳಿ ಈ ಭಾಗದ ಜನತೆಗೆ
1920ರಲ್ಲಿ ಇದು ಸೆಕ್ಷನ್ 4ಗೆ ನೋಟಿಫಿಕೇಷನ್ ಆಗಿದೆ. ಆ ನಿಟ್ಟಿನಲ್ಲಿ ಇದು ಜಾಗ ಅರಣ್ಯ ವ್ಯಾಪ್ತಿಗೆ ಒಳಪಡುತ್ತೆ, ತಾವೆಲ್ಲರೂ ಕೂಡ ಈ ಜಾಗನ ಖಾಲಿ ಮಾಡಬೇಕು ಅಂಥೇಳಿ ನಿರಂತರವಾಗಿ ನೋಟಿಸ್ನ ಕೊಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ನಮಗೂ ಕೂಡ ನಮ್ಮ ಜನರಿಗೂ ಕೂಡ ಓದಕ್ಕೆ ಬರುತ್ತೆ, ನಮ್ಮ ಜನರು ಕೂಡ ಭಾರಿ ಬುದ್ಧಿವಂತರಿದ್ದಾರೆ. ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ತೆಗೆಸಿದಂಥ ಸಂದರ್ಭ ಪ್ರತಿಭಟನೆ ನೇತೃತ್ವವನ್ನ ಹೋರಾಟಗಾರರಾದ ಪೂರ್ಣೇಶ್ ಹಟ್ಟಿಬೆಟ್ಟ, ಸ್ಟೋನ್ ವ್ಯಾಲಿ ಸುಭಾಷ್, ಓಂ ಕುಮಾರ್, ಮಹೇಶ್ ಅರವಿಂದ್, ಪೂರ್ಣ, ಜಯಶ್ರೀ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.